Okay students, now we will discuss the very important concept sum and difference of an angle of a trigonometric ratio. So it is a very important concept and it is a new concept for your paper. So ಇದು ನಿಮಗೆ ಹೊಸ ಕಾನ್ಸೆಪ್ಟ್ sum and difference of an angle of a trigonometric ratio. Now sum and difference of an angle of a trigonometric ratio ಅಂತ ಅಂದರೆ ಏನು? So what is sum and difference of an angle? Let me consider the two angles. So x and y are the two angles. X and y are the two angles. Now what is the meaning of sum of an angle? The sum of an angle means x plus y. So if you add the two angles, that is the sum of an angle. What is the difference of an angle? The difference of an angle means if you are subtracting the two angles, x minus y. Is it clear? So x and y are the two angles antadre sum of an angle means x plus y, difference of an angle means x minus y. Now what is the heading is sum and difference of an angle of a trigonometric ratio means sin x plus y cos x minus y. Andre what is sin x plus y, what is the cos x minus y antandre. So what is the sin x plus y? The sin x plus y means sin x plus sin y. Cos x minus y means cos x minus cos y anta bardira. Is it clear? Sin x plus y means sin x plus sin y, cos x minus cos y anta bardira. It is wrong. Is it clear? Sin x plus y is not equal to sin x plus sin y. Cos x minus y is not equal to cos x minus cos y. We can't write like this. Is it clear? So sin x plus y ಇದೆ, sin x plus y ಅಂದರೆ sin x plus sin y ಅಂತ ಬರಿಬೋದು ಅಂತ ಅಂದ್ಕೊಂಡಿರ. ರಾಂಗ್. ಓಕೆನಾ? ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮಗೆ ವಿ ನೋ ದ ವ್ಯಾಲ್ಯೂ ಆಫ್ sin 90. We know the value of sin 90. What is the value of sin 90 is 1 ಅಲ್ವಾ. ಸೊ ಅಕಾರ್ಡಿಂಗ್ ಇದು ನಾಟ್ ಈಕ್ವಲ್ ಅನ್ನೋದಕ್ಕೆ ಇವಾಗ 19 ಏನಂತ ಬರೆಯೋಣ, ಸೈನ್ 60 ಪ್ಲಸ್ 30 ಅಂತ ಬರೆಯೋಣ. ಸೈನ್ 60 ಪ್ಲಸ್ 30 ಈಸ್ 90. ಇವಾಗ ಅಕಾರ್ಡಿಂಗ್ ಟು ದಿಸ್ ನೀವೇನ ಹಿಂಗೆ ಇದನ್ನು ಈ ಥರ ಬರೆದ್ಬಿಟ್ರಿ ಅಂದ್ಕೋ, ಸೈನ್ 60 ಪ್ಲಸ್ ಸೈನ್ 30 ಅಂತ. ವಾಟ್ ಇಸ್ ದ ಸೈನ್ 60 ವ್ಯಾಲ್ಯೂ ಇಸ್? ಸೈನ್ 60 ವ್ಯಾಲ್ಯೂ ಇಸ್ √3/2. What is the value of sin 30 is 1/2. ಡಿನಾಮಿನೇಟರ್ 2 ಸೇಮ್ ಇದೆ, ಅದಕ್ಕೆ ನ್ಯೂಮರೇಟರ್ನ ಆ್ಯಡ್ ಮಾಡೋಣ. √3 ಪ್ಲಸ್ 1/2 ಅಂತ ಆಯಿತು. √3 ಪ್ಲಸ್ 1/2. ಬಟ್ 60 ಪ್ಲಸ್ 30 ಅಂದರೆ ನಮಗೆ ಗೊತ್ತು ಏನಂತ, ಸೈನ್ 90. ಸೈನ್ 90 √3 ಪ್ಲಸ್ 1/2 ಅಂದರೆ ಹೊಡಿತಾರೆ ಜನ. ಯಾಕಂದರೆ ನಮ್ಗೆ ಆಲ್ರೆಡಿ ಗೊತ್ತು ಸೈನ್ 90 ವ್ಯಾಲ್ಯೂ ಇಸ್ ಎಷ್ಟು 1. ಅಂದರೆ ಸೈನ್ 90 ಈಸ್ ನಾಟ್ √3 ಪ್ಲಸ್ 1/2. ಅಂದರೆ ಈ ಕಾನ್ಸೆಪ್ಟ್ ನಮಗೆ ಬರೋದಿಲ್ಲ. ಅಂದರೆ ಸೈನ್ 60 ಪ್ಲಸ್ 30ನ ನಾವು ಈ ಥರ ಬರೆಯೋಕ್ಕೆ ಬರೋಲ್ಲ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆಯಾ? ಸೊ ಸಮ್ ಅಂಡ್ ಡಿಫರೆನ್ಸ್ ಆಫ್ ಅನ್ ಆ್ಯಂಗಲ್ ಆಫ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋದಲ್ಲಿ ಸೊ ಈ ಥರ ಕಾನ್ಸೆಪ್ಟನ್ನ ಬರ್ದಿರಾ. ಓಕೆನಾ? ಈ ಥರ ಕಾನ್ಸೆಪ್ಟನ್ನ ನಾವು ಬರೆಯೋಕ್ಕೆ ಬರೋದಿಲ್ಲ. ಇಸ್ ಇಟ್ ಓಕೆ? ಇಸ್ ಇಟ್ ಕ್ಲಿಯರ್? ಸೊ ವಿ ಕಾಂಟ್ ರೈಟ್ ಲೈಕ್ ದಿಸ್. ಸರಿನಾ? ಇದನ್ನು ನೋಟ್ ಅಂತ ತಗೊಳ್ಳಿ. ನೋಟ್ ಅಂತ ತಗೊಂಡು ಇದನ್ನು ಇಷ್ಟು ಮಾತ್ರ ಬರೀರಿ. ಓಕೆನಾ? ಸೊ ವಿ ಕಾಂಟ್ ರೈಟ್ ಲೈಕ್ ದಿಸ್. ಇಸ್ ಇಟ್ ಕ್ಲಿಯರ್? ಅಂದರೆ ಏನು ಸರ್ ಇದು ಹಂಗಾರೆ ಡಿಫ್ರೆನ್ಸಿಗೆ ಬರೀಬೋದಾ ಆ ಥರ ಎಲ್ಲ ಕೇಳಬೇಡ್ರಿ. ಸೊ ಇದನ್ನು ನಾವು ಹಿಂಗೆ ಬರೆಯೋಕ್ಕೆ ಬರೋಲ್ಲ. ಅಂದರೆ ವಿ ಹ್ಯಾವ್ ಎ ಸಪ್ರೇಟ್ ಫಾರ್ಮುಲಾ ಫಾರ್ ದಿಸ್. ಇಸ್ ಇಟ್ ಕ್ಲಿಯರ್? ಇದಕ್ಕೆ ಅಂತಲೇ ಸಪ್ರೇಟ್ ಫಾರ್ಮುಲಾ ಇದೆ, ಅದನ್ನು ಡಿರೈವ್ ಮಾಡೋಣ. ಓಕೆನಾ? ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಶಾಲ್ ಯು ಗೋ ಫಾರ್ ದ ಡಿರೈವೇಷನ್? ಸೊ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್ ಫಾರ್ ಯುವರ್ ಮೇನ್ ಎಕ್ಸಾಮ್. ಸೊ ಆ ಡಿರೈವೇಷನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ವಿಲ್ ಗೋ ಫಾರ್ ದ ಡಿರೈವೇಷನ್. ಸೊ ಪ್ರೂವ್ ದಟ್ ಜಿಯೋಮೆಟ್ರಿಕಲಿ cos x plus y is equal to cos x cos y minus sin x sin y. So it is a very important derivation. They will ask for 6 marks. ಒಂದು ಕ್ವಶನ್ ನಿಮಗೆ 6 ಮಾರ್ಕ್ಸ್ಗೆ ಗ್ಯಾರಂಟಿ ಕ್ವಶನ್ ಇದು ಕೇಳ್ತಾರೆ. ಸೊ ನಿಮಗೆ ಮೇನ್ ಎಕ್ಸಾಮಲ್ಲಿ ಈ ಕ್ವಶನ್ ಇದ್ದೇ ಇರುತ್ತೆ. ಸೊ ನಿಮಗೆ ಕ್ವಶನ್ ಪೇಪರ್ ಫಸ್ಟ್ ಕೊಟ್ಟು ಆಮೇಲೆ ಆನ್ಸರ್ ಪೇಪರ್ ಕೊಡ್ತಾರೆ ನಿಮಗೆ ಇನ್ ದ ಎಕ್ಸಾಮಲ್ಲಿ. ಅಕಸ್ಮಾತ್ ಏನಾದರೂ ಆನ್ಸರ್ ಪೇಪರ್ ಫಸ್ಟ್ ಕೊಟ್ಬಿಟ್ರು ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಬೇಕಾದರೂ ಈ ಡಿರೈವೇಷನ್ ಬರೆದು ಬಿಡ್ಬೋದು. ಓಕೆನಾ? ಸೊ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ. ಓಕೆನಾ? cos x plus y is equal to cos x cos y minus sin x sin y. ಆ್ಯಕ್ಚುಲಿ 10 years ಬ್ಯಾಕ್ ಸೊ ನಾವು ಇದನ್ನು ಈ ಚಾಪ್ಟರ್ನ ಓದಬೇಕಾದ್ರೆ ನಮಗೆ ಈ ಚಾಪ್ಟ್ರಲ್ಲಿ 6 ಡಿರೈವೇಷನ್ಸ್ ಇರ್ತಾಯಿದ್ವು. ಈ 6 ಡಿರೈವೇಷನ್ಸಲ್ಲಿ ಅದನ್ನು 1 ಡಿರೈವೇಷನ್ನ ಕೇಳೋರು. ಬಟ್ ನಿಮಗೆ ಎಷ್ಟು ಈಸಿ ಮಾಡಿದ್ದಾರೆ ಅಂದರೆ ಇರೋದೇ ಒಂದು ಡಿರೈವೇಷನ್ನು, ಆ ಡಿರೈವೇಷನ್ನು ನಿಮಗೆ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್? ಸೊ ವೆರಿ ಈಸಿ. ಆ್ಯಂಡ್ ಪ್ರೂವ್ ದಟ್ ಜಿಯೋಮೆಟ್ರಿಕಲಿ cos x plus y is equal to cos x cos y minus sin x sin y. ಸೊ ನಿಮ್ಗೆ ಏನಾದರೂ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಆ ಟೆಕ್ಸ್ಟ್ ಬುಕ್ಕಲ್ಲಿ ಆ ಡಿರೈವೇಷನ್ ಒಂದಿದೆ ಆಲ್ರೆಡಿ ಇದ್ರದ್ದು. ಸೊ ಆ ಡಿರೈವೇಷನು ನಾನು ಮಾಡೋ ಡಿರೈವೇಷನು ಸೇಮ್ ಇಲ್ಲ. ಸರಿನಾ? ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಡಿರೈವೇಷನ್ ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ, ನಾನು ನಿಮಗೆ ತುಂಬ ಈಸಿಯಾಗಿ ಮಾಡಿಸ್ತಾ ಇದ್ದೀನಿ. ಇಸ್ ಇಟ್ ಕ್ಲಿಯರ್?
ಸೊ ಆ್ಯಕ್ಚುಲಿ ಯು ಪೀಪಲ್ ಆರ್ ವೆರಿ ಲಕ್ಕಿ, ಯಾಕಂತಂದರೆ ಇರೋದೇ ಒಂದು ಡಿರೈವೇಷನ್, ಆ ಡಿರೈವೇಷನ್ ಗ್ಯಾರಂಟಿ ಎಕ್ಸಾಮ್ ಬರುತ್ತೆ, ಅದು 6 ಮಾರ್ಕ್ಸ್ಗೆ. ಓಕೆನಾ? ಅಂದರೆ ಇವಾಗಲೇ ನೀವು 6 ಮಾರ್ಕ್ಸ್ಗೆ ರೆಡಿ ಆಗಿಬಿಟ್ಟಿದ್ದೀರ ಅಲ್ವಾ? ಇಸ್ ಕ್ಲಿಯರ್? ನಾವು ಹೌ ಟು ಪ್ರೂವ್ ದಿಸ್ ಅಂತಂದರೆ, ಲೆಟ್ ವಿ ರೈಟ್ ದ ಡಯಾಗ್ರಾಮ್ ಫಸ್ಟ್. ಸೊ ಬೈ ಯೂಸಿಂಗ್ ದ ಡಯಾಗ್ರಾಮ್ ನಾವು ಏನು ಮಾಡ್ತಾ ಹೋಗೋಣ, ಡಿರೈವ್ ಮಾಡ್ತಾ ಹೋಗೋಣ. ಓಕೆನಾ? ನಾವು ಸೊ ನಾನು ಆ್ಯಕ್ಚುಲಿ ನಾನು ನಿಮಗೆ ಕ್ಲಾಸ್ ಮಾಡ್ತಾ ಇರಬೇಕಾದ್ರೆ ಸೊ ಐ ಕಾಂಟ್ ಯೂಸ್ ದ ಸ್ಕೇಲ್ ಆ್ಯಂಡ್ ಪೆನ್ಸಿಲ್, ಬಟ್ ನೀವು ನೋಟ್ಸಲ್ಲಿ ಬರೀತಿರ್ಬೇಕಾದ್ರೆ ನೀವೇನು ಮಾಡಬೇಕು, ಡಯಾಗ್ರಾಮ್ನ ಪೆನ್ಸಿಲಲ್ಲೇ ಬರೀಬೇಕು. ಅರ್ಥ ಆಯ್ತಾ? ಅದಾದಮೇಲೆ ಕ್ಲೀನಾಗಿ ಬರೀತಾ ಹೋಗ್ಬೇಕು. ಬೈ ಯೂಸಿಂಗ್ ದ ಸ್ಕೇಲ್ ಆ್ಯಂಡ್ ಪೆನ್ಸಿಲ್ ನೀಟಾಗಿ ಬರೀರಿ. ಅರ್ಥ ಆಯ್ತಾ? ನಾವು ಇಸ್ ಕ್ಲಿಯರ್? ಸೊ ಯಾವಾಗೇ ಆಗಲಿ ಡಿರೈವೇಷನ್ ಯಾವುದನ್ನ ಫಿಗರ್ ಬಂದಾಗ ನೀವೇನು ಮಾಡಬೇಕು, ಅದನ್ನು ಪೆನ್ಸಿಲಲ್ಲಿ ಬರೀಬೇಕು. ಸೊ ಇನ್ನು ಡಿರೈವೇಷನ್ ನೀವು ಉಳಿದಿರೋದನ್ನೆಲ್ಲ ಪೆನ್ನಲ್ಲಿ ಬರೀಬೇಕು. ಓಕೆನಾ? ನಾ so this is a x angle, I call it as x angle. Okay na? So this is a this is a fixed ray, the terminal ray is moving in the anti-clockwise direction, the formation we call it as angle, that angle we call it as x angle. Now let me fix this as a initial ray. This is a fixed ray, the terminal ray is moving further, so it is further, it moves and it forms an y angle. ಸರಿನಾ? ಇನ್ನೂ ಸ್ವಲ್ಪ ಮೂವ್ ಆಗಿ ನಮಗೆ y ಆ್ಯಂಗಲ್ ಬರ್ತದೆ. ಸರಿನಾ? ಸೊ ದಿಸ್ ಈಸ್ ಅ y ಆ್ಯಂಗಲ್. ಸೊ ದಿಸ್ ಇಸ್ x ಆ್ಯಂಗಲ್, ದಿಸ್ ಇಸ್ ಅ y ಆ್ಯಂಗಲ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಹಾಂ. ಸೊ ಇಲ್ಲಿ ನಿಮಗೇನು ಕನ್ಫ್ಯೂಷನ್ ಇಲ್ಲ ಅನಿಸುತ್ತೆ. it is a fixed ray, when terminal rays move it forms an x angle. So it is a fixed ray, ಇನ್ನೂ ಸ್ವಲ್ಪ ಮೂವ್ ಆದರೆ we form an y angle. So what is this angle ಅಂತಂದರೆ, ಇಷ್ಟು ಆ್ಯಂಗಲ್ ನಾವೇನಂತ ಹೇಳ್ತೀವಿ, x ಪ್ಲಸ್ y ಆ್ಯಂಗಲ್ ಅಂತ ಹೇಳ್ತೀವಿ. ಎಂತ ಹೇಳ್ತೀವಿ? x ಪ್ಲಸ್ y ಆ್ಯಂಗಲ್. ಇವೆರಡು ಸೇರಿಸಿದ್ರೆ x ಪ್ಲಸ್ y ಆಗೋದಲ್ಲ. ನಾವು ಫರ್ದರ್ ಐ ಆಮ್ ರೈಟಿಂಗ್ ದ 2 ಪರ್ಪೆಂಡಿಕ್ಯುಲರ್ಸ್. ಸರಿನಾ? ಯಾವುದೋ ಒಂದು ಪಾಯಿಂಟ್ ತೊಗೊತೀನಿ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ತೊಗೊತೀನಿ. ಸರಿನಾ? ಸೊ ಇವಾಗ ನಾನೇನು ಮಾಡ್ತಾ ಹೋಗ್ತೀನಿ, ಐ ಆಮ್ ರೈಟಿಂಗ್ ದ ಪರ್ಪೆಂಡಿಕ್ಯುಲರ್ ಟು ದಿಸ್ ರೇ. ಅಂದರೆ ಲೆಟ್ ವಿ ಟೇಕ್ ದಿಸ್ ಅನ್ ಆಸ್ ಲೈಕ್ ದಿಸ್ O A B C. ಇವಾಗ ಇಲ್ಲಿ ತಗೊಳ್ಳೋಣ ಇದನ್ನು. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೆ. ಪರ್ಪೆಂಡಿಕ್ಯುಲರ್ ಅಂತಂದರೆ ಎಷ್ಟು ರೀತಿಯಲ್ಲಿ ಆ್ಯಂಗಲ್? 90 ಡಿಗ್ರಿ ಇರುತ್ತೆ. ಸರಿನಾ? ಐ ಆಮ್ ಡ್ರಾಯಿಂಗ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ಪಿ ಕ್ಯೂ ಇಸ್ ಎ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಆರ್ ಎಸ್ ಇಸ್ ಅ ಪರ್ಪೆಂಡಿಕ್ಯುಲರ್. ಇಸ್ ಇಟ್ ಕ್ಲಿಯರ್? ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ ಪರ್ಪೆಂಡಿಕ್ಯುಲರ್. ನಾವು ಫ್ರಮ್ ಇಯರ್ ಐ ಆಮ್ ಡ್ರಾಯಿಂಗ್ ಪರ್ಪೆಂಡಿಕ್ಯುಲರ್. ಸರಿನಾ? ಟೋಟಲಾಗಿ 3 ಪರ್ಪೆಂಡಿಕ್ಯುಲರ್ ಆಯಿತು. ಓಕೆನಾ? ಆರ್ ಎಲ್ ಇಸ್ ಪರ್ಪೆಂಡಿಕ್ಯುಲರ್. ಓಕೆ ನೋಡಿ, ಟೋಟಲಾಗಿ 3 ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ಪಿ ಕ್ಯೂ ಇಸ್ ಎ ಪರ್ಪೆಂಡಿಕ್ಯುಲರ್, ಆರ್ ಎಸ್ ಇಸ್ ಎ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಆರ್ ಎಲ್ ಇಸ್ ದ ಪರ್ಪೆಂಡಿಕ್ಯುಲರ್. ಟೋಟಲಿ 3 ಪರ್ಪೆಂಡಿಕ್ಯುಲರ್ಸ್. ನಾವು ಲೆಟ್ ವಿ ಜಾಯಿನ್ ದಿಸ್. ಇದನ್ನು ಜಾಯಿನ್ ಮಾಡೋಣ. ಪಿ ಆರ್ ಅಂತ ಆಗ್ತು. ದಿಸ್ ಈಸ್ ಅ ಪಿ ಆರ್. ಓಕೆನಾ? ಇಟ್ಸ್ ಕ್ಲಿಯರ್? ಸೊ ನಿಮಗೆ ಓಲ್ ಒಂದು ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈಗ ಸಿಯ in this triangle ORS, in the triangle ORS, this is x degree, ಇದು 90 ಡಿಗ್ರಿ ಆಗುತ್ತೆ. ವಾಟ್ ಅಬೌಟ್ ದಿಸ್ is 90 ಮೈನಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ದಿಸ್ ಈಸ್ 90 ಮೈನಸ್ ಎಕ್ಸ್. ಓಕೆನಾ? ನಾನು ಭಾಳ ಚಿಕ್ಕದಾಗಿ ಬರೀತಾ ಇದ್ದೀನಿ. ದಿಸ್ ಈಸ್ 90 ಮೈನಸ್ ಎಕ್ಸ್. ಸೊ ಒಂದು ಕಾನ್ಸೆಪ್ಟ್ ಹೇಳಬೇಕು, ಅದಕ್ಕೋಸ್ಕರ. ಓಕೆನಾ? ಇಫ್ ದಿಸ್ ಈಸ್ ಅ 90 ಮೈನಸ್ ಎಕ್ಸ್, ವಾಟ್ ಅಬೌಟ್ ದಿಸ್ ಒನ್ ಈಸ್, ದಿಸ್ ಈಸ್ ಎಕ್ಸ್. ದಿಸ್ ಈಸ್ ಎಕ್ಸ್. ಓಕೆನಾ? ನೋಡಿ ಇನ್ನೊಂದು ಸರಿ ಹೇಳ್ತೀನಿ. ಇನ್ ದ ಟ್ರಯಾಂಗಲ್ ಓ ಆರ್ ಎಸ್ ಇದು ಎಕ್ಸ್ ಡಿಗ್ರಿ, ಇದು 90 ಡಿಗ್ರಿ. ಇದೇನಾಗುತ್ತೆ ಅವಾಗ? 90 ಮೈನಸ್ ಎಕ್ಸ್ ಆಗುತ್ತೆ. ಯಾಕಂದರೆ ದ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇನ್ ದ ಟ್ರಯಾಂಗಲ್ ಈಸ್ 180. ಸೊ ಅದಕ್ಕೆ 90 ಮೈನಸ್ ಎಕ್ಸ್ ಆಗುತ್ತೆ. ಇಫ್ ಇಟ್ ಈಸ್ ಅ 90 ಮೈನಸ್ ಎಕ್ಸ್, ಇಟ್ ವಿಲ್ ಬಿಕಮ್ ಎಕ್ಸ್. ಇಫ್ ಇಟ್ ಈಸ್ ಎ ಎಕ್ಸ್, ಇದೇನಾಗ್ತದೆ? 90 ಮೈನಸ್ ಎಕ್ಸ್ ಆಯಿತು. ದಿಸ್ ಈಸ್ 90 ಮೈನಸ್ ಎಕ್ಸ್. If it is a 90 minus x, this is a 90. What about this one is? This is x.
ದಿಸ್ ಈಸ್ ಎಕ್ಸ್. ಅರ್ಥ ಆಗ್ತಿದೆಯಾ? ಇಸ್ ಕ್ಲಿಯರ್? ಸೊ ನಿಮಗೇನು ಗೊತ್ತಾಗಲಿಲ್ಲ ಸರ್, ನನಗೇನು ಗೊತ್ತಾಗಲಿಲ್ಲ ಅಂದರೆ ಒಟ್ಟು ನಿಮ್ಗೆ ಇಲ್ಲಿ ನೆನಪಿರಲಿ ಇದು ಎಕ್ಸ್ ಅಂತ. ಈ ಎಕ್ಸ್ ಅನ್ನೋದು ಹೆಂಗೆ ಬಂತು ಅಂತಂದರೆ, ಇಫ್ ಇಟ್ ಈಸ್ ಎ ಎಕ್ಸ್ ಆ್ಯಂಗಲ್, ದಿಸ್ ವಿಲ್ ಬಿಕಮ್ 90 minus x. If it is a 90 minus x, this will become x. If it is a x, this will become 90 minus x. If it is a 90 minus x, ಇದೇನಾಗ್ತದೆ x. ಯಾಕಂದರೆ ಇದು 90 minus x 90 ಅಂತಂದರೆ ಇದೇನಾಗಿರುತ್ತೆ x. Is it clear? Is it okay? Is it okay? ನೋಡಿಲಿ. ಸೊ ಇನ್ನೊಂದು ಸರಿ ನಾನು ಕ್ಲೀನಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಒಂದು ಸರಿ ಕ್ಲೀನಾಗಿ ನೋಡ್ಕೊಂಬಿಡಿ. ಸೊ ದಿಸ್ ಇಸ್ ಅ ಇನಿಷಿಯಲ್ ರೇ. OA is a initial ray. When OB is moving, it forms an X angle. OB is a fixed ray, so OC move ಆದಾಗ it forms Y angle. ಇವೆರಡು ಸೇರಿಸಿದ್ರೆ ಏನಾಗುತ್ತೆ X plus Y angle. ಇಸ್ ಕ್ಲಿಯರ್? ನಾನು ಟೋಟಲ್ ಆಗಿ 3 ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾ ಇದ್ದೀನಿ. ಯಾವುದು? PQ, RS ಆ್ಯಂಡ್ RL. ಓಕೆನಾ? PQ is perpendicular, RS is perpendicular and RL is perpendicular. PRನ ಜಾಯಿನ್ ಮಾಡಿದ್ದೀನಿ. ನಾವು ಇದು ಎಕ್ಸ್ ಆ್ಯಂಗಲ್ ಇನ್ ದ ಟ್ರಯಾಂಗಲ್ ORS. ಇದೇನಾಗುತ್ತೆ ಎಕ್ಸ್ ಆ್ಯಂಗಲ್ ಆಗ್ತದೆ. ಇದೇನಾಗುತ್ತೆ ಎಕ್ಸ್. ಇದು ಎಕ್ಸು, ಇದು 90 ಡಿಗ್ರಿ ಆದರೆ ಇದೇನಾಗುತ್ತೆ 90 minus x. ಇದು 90 minus x ಆದರೆ ಇದೇನಾಗುತ್ತೆ ಎಕ್ಸ್. ಇಫ್ ಇಟ್ ಇಸ್ ಎಕ್ಸ್ ಇದೇನಾಗ್ತದೆ 90 minus x. ಇದು 90 minus ಎಕ್ಸು, ಇದು 90 ಅಂದರೆ ಇದೇನಾಗುತ್ತೆ ಅವಾಗ ಎಕ್ಸ್. ಇಸ್ ಕ್ಲಿಯರ್? ಅರ್ಥ ಆಯ್ತಾ? ಸೊ ನಿಮಗೆ ಏನೂ ಅರ್ಥ ಆಗಿಲ್ಲ ಅಂತಂದರೆ ನಿಮಗೆ ಗೊತ್ತಾಗಬೇಕಾಗಿರೋದು ಏನಂದರೆ ಈ ಆ್ಯಂಗಲ್ ಕೂಡ ಎಷ್ಟು ಡಿಗ್ರಿ? ಎಕ್ಸ್ ಡಿಗ್ರಿ ಅಂತ ಗೊತ್ತಿರಬೇಕು. ದಿಸ್ ಇಸ್ ಎನ್ ಎಕ್ಸ್ ಆ್ಯಂಗಲ್. ಇದೇನಂತ? ಎಕ್ಸ್ ಆ್ಯಂಗಲ್ ಅಂತ ಗೊತ್ತಿರಬೇಕು. ಓಕೆನಾ? ಇಸ್ ಕ್ಲಿಯರ್? ನಾವು ಕ್ಲಿಯರ್ಲಿ ನೋಡಿಲಿ, ದಿಸ್ ಇಸ್ ಅ ರೆಕ್ಟ್ಯಾಂಗಲ್ LRSQ ಅಂತ ಏನೋ ಇದೆಯಲ್ಲ. ಸೊ ಇಟ್ ಈಸ್ ಅ ರೆಕ್ಟ್ಯಾಂಗಲ್. ಇನ್ ದ ವಾಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ದ ರೆಕ್ಟ್ಯಾಂಗಲ್ ಅಂದರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓಕೆನಾ? ಇಸ್ ಕ್ಲಿಯರ್? ಏನು ಸರ್, ಏನು ಎಷ್ಟೊಂದು ಎಕ್ಸ್ಪ್ಲನೇಷನ್ ಹೇಳ್ತಾರಲ್ಲ ಸರ್, ಇವಾಗ ಅದನ್ನೆಲ್ಲ ಬರೀಬೇಕಾ? ಏನು ಬೇಡ. ಓಕೆನಾ? ಇಸ್ ಕ್ಲಿಯರ್? ನಾನು ಏನು ಹೇಳಿದ್ನ ಎಕ್ಸ್ಪ್ಲನೇಷನು, ಆ ಎಕ್ಸ್ಪ್ಲನೇಷನ್ ಏನೇನು ಬರೆಯೋದು ಬೇಡ. ಜಸ್ಟ್ ನೀವೇನು ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ಫ್ರಮ್ ದ ಫಿಗರ್ ಅಂತ ಸ್ಟಾರ್ಟ್ ಮಾಡಬೇಕು. ಇಸ್ ಕ್ಲಿಯರ್? ಏನಂತ? ಫ್ರಮ್ ದ ಫಿಗರ್ ಅಂತ ಸ್ಟಾರ್ಟ್ ಮಾಡಿ. ಓಕೆನಾ? ಇಸ್ ಕ್ಲಿಯರ್? ನಾನು ತುಂಬ ನಿಮಗೆ ಈಸಿ ಮಾಡಿಕೊಡ್ತಾ ಇದ್ದೀನಿ. ನೋ ನೀಡ್ ಟು ರೈಟ್ ಎ ಕನ್ಸ್ಟ್ರಕ್ಷನ್ಸ್. ನೀವು ಕನ್ಸ್ಟ್ರಕ್ಷನ್ನ ಬರೆಯೋದು ಬೇಡ. ಜಸ್ಟ್ ನೀವೇನು ಬರೀಬೇಕು? ಜಸ್ಟ್ ರೈಟ್ ಆನ್ ದ ಫಿಗರ್ ಆ್ಯಂಡ್ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಸಾಕು. ಆ ಕಾನ್ಸೆಪ್ಟೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಫ್ರಮ್ ದ ಫಿಗರ್ ಟ್ರಯಾಂಗಲ್ OPQ ಕಾಣಿಸ್ತಿದೆಯಾ? ಫ್ರಮ್ ದ ಫಿಗರ್ ಟ್ರಯಾಂಗಲ್ OPQ. ಫ್ರಮ್ ದ ಫಿಗರ್ ಟ್ರಯಾಂಗಲ್ OPQ. ವಾಟ್ ಈಸ್ ದ cos x plus y is equal to? ಸೊ ಇಯರ್ ಇನ್ ದ ಟ್ರಯಾಂಗಲ್ OPQ ಅಲ್ಲೇ ನಮ್ಗೆ ಏನು ಬರುತ್ತೆ? x plus y ಆ್ಯಂಗಲ್ ಬರೋದು. ಅದಕ್ಕೋಸ್ಕರ ನಾನು cos x plus y ಅಂತ ತೊಗೊಂಡಿದ್ದೀನಿ. ವಾಟ್ ಈಸ್ ದ cos x plus y ರೇಷಿಯೋ? ಲೆಟ್ ವಿ ರೈಟ್ ದ cos x plus y ರೇಷಿಯೋ. ಸೊ ಫಾರ್ ದಿಸ್ ಟ್ರಯಾಂಗಲ್ OPQ, ಸರಿನಾ? ಬಟ್ ಆಪೋಸಿಟ್ ಸೈಡ್ ಇಸ್ PQ, adjacent side is OQ, hypotenuse is OP. Cos, what is the ratio of cos is? Adjacent by hypotenuse. What is the ratio of cos is? Adjacent by hypotenuse. Adjacent ಯಾವ್ದಿಲ್ಲಿ? OQ by OP. Is it clear? ಗೊತ್ತಾಗ್ತಿದೆಯಾ? What is the ratio of cos is? Adjacent by hypotenuse, OQ by OP. Now what is the OQ? OQ ಏನಂತ ಬರೀತೀರಾ? How to write the OQ? OQ ಏನಂತ ಬರೀತೀರಾ? OS minus QS ಅಂತ ಬರೀಬೇಕು. OQ ಏನಂತ ಬರೀತೀರಾ? ಸೊ ನೋಡಿಲಿ, ಲಿಸನ್ ಹಿಯರ್. OQ ಏನಂತ ಬರೀಬೋದು? ವಿ ಕ್ಯಾನ್ ರೈಟ್ ದ OQ ಆಸ್ OS minus QS. ಇಸ್ ಕ್ಲಿಯರ್? ದೊಡ್ಡದು ಮೈನಸ್ ಚಿಕ್ಕದು. ವಿ ಆರ್ ಟೇಕಿಂಗ್ ದ ಬಿಗರ್ ಸೈಡ್ ಮೈನಸ್ ಸ್ಮಾಲರ್ ಸೈಡ್. ಮೀನ್ಸ್ cos x plus y is equal to OS minus QS by OP. OS minus QS by OP. Is it clear? What is the QS? QS ಏನಂತ ಬರೀಬೋದು? The QS can be written as LR. ಯಾಕಂದರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಲ್ಲ. ಗೊತ್ತಾಗ್ತಿದೆಯಾ? ಸೊ QS can be written in the form of LR. ನೋಡಲಿ, cos x plus y is equal to OS minus QS is written as LR by OP. Okay na? Now again
I am dividing this OP to an individual term. Cos x plus y is equal to OS by OP minus LR by OP. LR by OP. ಈ OS OP ಎಲ್ಲಿ ಬರುತ್ತೋ ನೋಡೋಣ. ಇದು OS, ಇದು OP, ಕರೆಕ್ಟಾ? ಇದು OS, ಇದು OP. ಈ OS ಆ್ಯಂಡ್ OPಗೆ ಕಾಮನ್ ಎಂಡ್ ಯಾವುದು? ಇದು. ಇಲ್ಲಿ ಏನಿದೆ? OR ಇದೆ. ಇಸ್ ಇಟ್ ಕ್ಲಿಯರ್? OS ಆ್ಯಂಡ್ OPಗೆ ಕಾಮನ್ ಎಂಡ್ ಇದು. ಇಲ್ಲೇನಿದೆ? OR ಇದೆ. ಈ OR ನಾನು ಏನು ಮಾಡ್ತೀನಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. ಇಸ್ ಇಟ್ ಕ್ಲಿಯರ್? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು OS ಬೈ OR ಬೈ OP. ನಾನೇನು ಮಾಡಿದೆ? ಐ ಆಮ್ ಜಸ್ಟ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ದ OR. ಐ ಆಮ್ ಜಸ್ಟ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ದ OR ಮೈನಸ್ ಇವಾಗ LR ಆ್ಯಂಡ್ OP. LR ಮತ್ತು LR ಇದು, OP ಇಲ್ಲಿದೆ, ಸರಿನಾ? LR ಇಲ್ಲಿದೆ, OP ಇಲ್ಲಿದೆ. LR ಆ್ಯಂಡ್ OPನ ಕಾಮನ್ ಎಂಡ್ ಇಲ್ಲ, ಬಟ್ LR ಮತ್ತು OPನ ಜಾಯಿನ್ ಮಾಡ್ತಿರೋದು ಯಾವುದು? PR. ಓಕೆನಾ? LR ಮತ್ತು OPನ ಜಾಯಿನ್ ಮಾಡ್ತಿರೋದು ಯಾವುದು? PR. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? PRನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. LR ಬೈ PR ಬೈ OP. LR by PR by OP. Now cos x plus y is equal to cos x into cos y minus sin x into sin y. Is it clear? This is a cos x plus y. Cos x plus y is equal to cos x cos y minus sin x sin y. So this is a derivation. That's all. Take a screenshot and copy to your notes. ಏನು ಸರ್ ಇದು ಲಾಸ್ಟ್ ಲೈನ್ ಏನು ಬರೆದ್ಬಿಟ್ಟಲ್ಲ ಸರ್ ಡಿರವೇಷನ್ನು? ಅದು ಹೆಂಗೆ ಬರ್ದ್ರಿ ಸರ್ ಇವಾಗ? ಇದು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ sin x sin y ಅಂತ ಬರ್ತೀರಿ, ಹೌ ಇಟ್ ಈಸ್ ಸರ್ ಅಂತಂದರೆ ಕೇಳಬೇಕಲ್ವಾ? ಸೊ ಲೆಟ್ ವಿ ಟೆಲ್ ಹೌ ಈಸ್ ದಿಸ್ ಅಂತ ಹೇಳ್ತಾ ಹೋಗ್ತೀನಿ. ಜಸ್ಟ್ ನೋಡ್ತಾ ಹೋಗಿ. ಬಿಫೋರ್ ದಟ್ ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ಹಿಂಗೆ ಲಾಸ್ಟ್ ಸ್ಟೆಪ್ ನಾನು ಹೆಂಗೆ ಬರ್ದೆ ಅಂತ ನಿಮ್ಗೆ ಹೇಳ್ತೀನಿ, ಸರಿನಾ? ಸೊ ಬಿಫೋರ್ ದಟ್ ನಾವೇನು ಮಾಡೋಣ? ಸೊ ಇದನ್ನು ಯಾವ ಥರ ಬರ್ದ್ವಿ? ಸೊ ಲೆಟ್ ವಿ ರಿವೈಸ್ ದಿಸ್ ಒನ್ಸ್ ಅಗೇನ್, ಸರಿನಾ? ಲೆಟ್ ವಿ ಸ್ಟಾರ್ಟ್ ಫ್ರಮ್ ದ ಫಿಗರ್. ವೆರಿ ಇಂಪಾರ್ಟೆಂಟ್ ಡಿರವೇಷನ್, ನಿಮಗೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಒನ್ಸ್ ಐ ಆಮ್ ಟೆಲ್ಲಿಂಗ್, ಜಸ್ಟ್ ಲಿಸನ್ ಹಿಯರ್. ನಾವು OA is an initial ray. When it moves forms an x angle, when further it moves form a y angle. ಇವೆರಡು ಸೇರಿಸಿದ್ರೆ ಏನಾಗುತ್ತೆ? x plus y angle. ಓಕೆನಾ? ನಾವು I am drawing the 3 perpendicular. PQ is a perpendicular, RS is a perpendicular and RL is a perpendicular. Now further what I am doing ಅಂತಂತಂದರೆ, so see here in the triangle ORS, ಇದು x degree, ಇದು 90 degree, ಇದು ಏನಾಗುತ್ತೆ? 90 minus x. If it is a 90 minus x, it will become x. If it is x, ಇದೇನಾಗುತ್ತೆ? 90 minus x. If it is a 90 minus x, ಇದೇನಾಗುತ್ತೆ? x. Is it clear? Is it okay? So this is a figure. Now listen here. From the figure triangle OPQ, cos x plus y is equal to adjacent by hypotenuse. What is adjacent side? Is OQ by OP. OQ is written as OQ ಏನಂತ ಬರೀತೀರಾ? OS minus QS ಅಂತ ಬರೀತೀವಿ. ದೊಡ್ಡದು ಮೈನಸ್ ಚಿಕ್ಕದು. OS minus QS by OP. Now we already know that opposite sides are equal. QS ಏನಂತ ತಗೊಂತೀರಾ? LR ಅಂತ ತಗೊಂತೀವಿ. I am taking the QS as LR. I am dividing the OP to an individual term. ಈ OPನ ನಾನು ಏನು ಮಾಡ್ತೀನಿ? ಇಂಡಿವಿಜುವಲ್ ಟರ್ಮ್ಗೆ ಡಿವೈಡ್ ಮಾಡ್ತೀನಿ. OS by OP minus LR by OP. ಇವಾಗ OS ಮತ್ತು OPಗೆ ಕಾಮನ್ ಎಂಡ್ ಯಾವುದು? OR. ಈ OR ನಾನು ಏನು ಮಾಡ್ತೀನಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. OS by OR ಇಂಟು OR by OP. ಇವಾಗ LR ಇಲ್ಲಿದೆ, OP ಇಲ್ಲಿದೆ. ಸೊ ಇವಾಗ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? LR ಆ್ಯಂಡ್ OPಗೆ ಜಾಯಿನ್ ಮಾಡ್ತಿರೋದು ಯಾವುದು? PR. ಅದಕ್ಕೆ LR by PR ಇಂಟು PR by OP ಅಂತ ಬರ್ಕೊಂಡೆ. ಅದಾದಮೇಲೆ ಈ ಸ್ಟೆಪ್ ಬರ್ದೆ. ಈ ಸ್ಟೆಪ್ ಹೆಂಗೆ ಬರ್ದೆ ಅಂತ ಹೇಳ್ತೀನಿ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಇಷ್ಟು ಗೊತ್ತಿದೆಯಾ? ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್. ನೋಡಿಲಿ, ಫ್ರಮ್ ದ ಫಿಗರ್ triangle OPQ, ಇದು in the triangle OPQ, this is the adjacent side, this is the opposite side, this is the hypotenuse. Now I am taking the ratio of cos means adjacent by hypotenuse, andre OQ by OP. OQ can written as OS minus QS. Now QS ಏನಂತ ಬರೀತೀರಾ? LR ಅಂತ ಬರಿತೀವಿ. I am dividing this OP to an individual term. After that OS and OP ಗೆ ಕಾಮನ್ ಎಂಡ್ ಯಾವುದು? OR. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್.
ಎಲ್ ಆರ್ ಆ್ಯಂಡ್ ಒ ಪಿಗೆ ಕಾಮನ್ ಆ್ಯಂಡ್ ಅದು ಪಿ ಆರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಸೊ ರೆಸ್ಟ್ ಈಸ್ ದ ರೇಷಿಯೋ. now how we are written the last step, ಅನ್ನೋದಕ್ಕೆ ಐ ಆಮ್ ರೈಟಿಂಗ್ ಇಯರ್. ಜಸ್ಟ್ ನೋಡ್ತಾ ಹೋಗಿಲಿ. from triangle ORS, from triangle OPR, sin x is equal to, what is the from the triangle ORS, sin x is equal to what? Opposite by hypotenuse. Correct? Is it? ಬರೆಯೋಣ ಅದನ್ನು. from the triangle ORS, opposite side is what? RS by OR. then what is the cos x is? cos x is equal to adjacent by hypotenuse, ಅಂದರೆ OS by OR. ಓಕೆನಾ? from triangle OPR, what is the sin y is equal to? opposite by hypotenuse, ಅಂದರೆ PR by OP. next cos y is equal to adjacent. what is the adjacent is? the adjacent is OR by OP. ನೋಡಿಲಿ, from triangle OPR, for this triangle OPR, the adjacent side is OR, opposite side is PR, hypotenuse is OP. now what is the sin y ratio? the sin y ratio is opposite by hypotenuse, PR by OP. what is the ratio of cos is? adjacent by hypotenuse. for this triangle, what is the adjacent side is? OR, so OR by OP. now let me write the ratio of LPR from triangle LPR. For this triangle LPR, this is the angle. For this angle, the opposite side is LR, adjacent side is PL, hypotenuse is PR. now let me write the ratio of sin x. sin x is opposite by hypotenuse, means LR by PR. next cos x, what is the cos x is? adjacent by hypotenuse, means LP by PR. ಸರಿನಾ? ಇವೆಲ್ಲ ರೇಷಿಯೋಸ್ ಬರೆದ್ವಿ. now see here, what is the OS by OR is? OS by OR is cos x. ಇದು ಫಸ್ಟ್ ಒನ್ ಬಂತ, ಇದು ನೋಡಿಲಿ, OS by OR is cos x. ಅದನ್ನೇ ಬರ್ದಿದ್ದೀನಿ ನಾನು. OR by OP means what? cos y. ಇದು ಎರಡನೇ ಟರ್ಮ್ ಬರ್ದಿದ್ದೀನಿ ನೋಡಿ. LR by PR ಇಲ್ಲಿದೆ ನೋಡಿ. this is LR by PR, this is a third term, so this is sin x. next PR by OP ಇಲ್ಲಿದೆ ನೋಡಿ. this is a fourth term, what is this? sin y. so ಈ ಥರ ಬರ್ದಿರೋದು. ಓಕೆನಾ? is it clear? so this is a concept what we have behind this. ಸರ್ ಏನು ಇದು ಇಷ್ಟು ಬರ್ದವಲ್ಲ, ನಾನು ಈ ಕಾನ್ಸೆಪ್ಟ್ ಹೇಳಿದ್ನಲ್ವಾ, ಈ ಕಾನ್ಸೆಪ್ಟನ್ನ ನೀವೇನು ಮಾಡಬೇಕು? ಲೆಫ್ಟ್ ಸೈಡ್ ಬರಿಬೇಕು. ಸರಿನಾ? ಸರ್ ನಂಗೆ ಸರ್ ಈ ಕಾನ್ಸೆಪ್ಟ್ ಬರೀದಿದ್ರೆ ನಡೀತತ್ತ? ಬರೀದಿದ್ರು ನಡೆಯುತ್ತೆ, ಬರೆದ್ರೂ ಓಕೆ, ಬರೀಲಿಲ್ಲ ಅಂದರೂ ಓಕೆ. ಸರಿನಾ? ನೋಟ್ಸಲ್ಲಿ ಬರ್ಕೊಳ್ಳಿ, ಎಕ್ಸಾಮಲ್ಲಿ ಬರಿಬೋದು, ಬರದೇ ಇರ್ಬೋದು, ನಿಮ್ಮ ಇಷ್ಟ. ಓಕೆನಾ? ಈ ಕಾನ್ಸೆಪ್ಟನ್ನ ನಿಮಗೆ ಇನ್ನೊಂದು ಸರಿ ಹೇಳ್ತೀನಿ, ಜಸ್ಟ್ ನೋಡ್ತಾ ಹೋಗಿ. ಫ್ರಮ್ ಟ್ರಯಾಂಗಲ್ ORS, ಫ್ರಮ್ ದ ಟ್ರಯಾಂಗಲ್ ORS, ಸೊ ದಿಸ್ ಇಸ್ ದ ಆಪೋಸಿಟ್ ಸೈಡ್. OS ಇಸ್ ದ ಆಪೋಸಿಟ್, RS ಇಸ್ ದ ಅಡ್ಜಸೆಂಟ್, OR ಇಸ್ ದ ಹೈಪಾಟಿನಸ್. ಓಕೆನಾ? ವಾಟ್ ಇಸ್ ದ ರೇಷಿಯೋ ಆಫ್ ಸೈನ್ ಈಸ್? ನಿಮಗೆ ಈಸಿ ಆಗಲಿ ಅಂತ ನಾನು ಇಲ್ಲಿ ಬರಿತೀನಿ ನೋಡಿ. ಫ್ರಮ್ ಟ್ರಯಾಂಗಲ್ ORS, ಆಪೋಸಿಟ್ ಸೈಡ್ ಅಂದರೆ ಏನು? RS, ಅಡ್ಜಸೆಂಟ್ ಅಂದರೆ ಏನು? OS, ಹೈಪಾಟಿನಸ್ ಅಂದರೆ ಏನು? OR. ವಾಟ್ ಇಸ್ ದ ರೇಷಿಯೋ ಆಫ್ ಸೈನ್ ಈಸ್? RS by OR, ಆಪೋಸಿಟ್ ಬೈ ಹೈಪಾಟಿನಸ್. ವಾಟ್ ಇಸ್ ದ ರೇಷಿಯೋ ಆಫ್ ಕಾಸ್ ಈಸ್? ಅಡ್ಜಸೆಂಟ್ ಬೈ ಹೈಪಾಟಿನಸ್, OS by OR. ಆಯ್ತಾ? ಇದು ಗೊತ್ತಾಯ್ತಾ? ಇವಾಗ ಒ ಪಿ ಕ್ಯೂದು ನಾನು ಇಲ್ಲಿ ಬರಿತೀನಿ. ಸರಿನಾ? ಆಪೋಸಿಟ್ ಸೈಡ್ ಏನಿದೆ ಇದರದ್ದು? ವಾಟ್ ಈಸ್ ದ ಆಪೋಸಿಟ್ ಸೈಡ್ ಆಫ್ OPR?
ಒ ಪಿ ಆರ್ದು ಆಪೋಸಿಟ್ ಸೈಡ್ ಈಸ್ ಪಿ ಆರ್. ಆಪೋಸಿಟ್ ಸೈಡ್ ಈಸ್ ಪಿ ಆರ್. ಅಡ್ಜಸೆಂಟ್ ಸೈಡ್ ಒ ಆರ್. ಹೈಪಾಟಿನಸ್ ಒ ಪಿ. ಸೊ ಇದು ಟ್ರಯಾಂಗಲ್ದು ಆಪೋಸಿಟ್ ಸೈಡು ಪಿ ಆರು, ಅಡ್ಜಸೆಂಟ್ ಸೈಡು ಒ ಆರು, ಹೈಪಾಟಿನಸ್ ಒ ಪಿ. ಇವಾಗ ಲೆಟ್ ವಿ ರೈಟ್ ದ ರೇಷಿಯೋ ಆಫ್ ಸೈನ್. ಸೈನ್ ಈಸ್ ಆಪೋಸಿಟ್ ಬೈ ಹೈಪಾಟಿನಸ್ ಅಂದರೆ ಪಿ ಆರ್ ಬೈ ಒ ಪಿ. ರೇಷಿಯೋ ಆಫ್ ಕಾಸ್ ಈಸ್ ಅಡ್ಜಸೆಂಟ್ ಬೈ ಹೈಪಾಟಿನಸ್ ಒ ಆರ್ ಬೈ ಒ ಪಿ. ಓಕೆನಾ. ಫ್ರಮ್ ಟ್ರಯಾಂಗಲ್ ಎಲ್ ಪಿ ಆರ್, ಈ ಟ್ರಯಾಂಗಲ್ ಎಲ್ ಪಿ ಆರ್ದು ಇದ್ರದ್ದು ಆಪೋಸಿಟ್ ಸೈಡ್ ಏನಿದೆ ಎಲ್ ಆರ್, ಅಡ್ಜಸೆಂಟ್ ಏನಿದೆ ಪಿ ಎಲ್, ಹೈಪಾಟಿನಸ್ ಏನಿದೆ ಪಿ ಆರ್. ಓಕೆನಾ. ಇಸ್ ಕ್ಲಿಯರ್. ನೌ ವಾಟ್ ಇಸ್ ದ ರೇಷಿಯೋ ಆಫ್ ಸೈನ್ ಈಸ್ ಆಪೋಸಿಟ್ ಬೈ ಹೈಪಾಟಿನಸ್ ಅಂದರೆ ಎಲ್ ಆರ್ ಬೈ ಪಿ ಆರ್. ವಾಟ್ ಇಸ್ ದ ರೇಷಿಯೋ ಆಫ್ ಕಾಸ್ ಈಸ್ ಅಡ್ಜಸೆಂಟ್ ಬೈ ಹೈಪಾಟಿನಸ್ ಅಂದರೆ ಎಲ್ ಪಿ ಬೈ ಪಿ ಆರ್. ಓಕೆನಾ. ಇಸ್ ಕ್ಲಿಯರ್. ನಿಮಗೆ ಅರ್ಥ ಆಗಲಿ ಅಂತ ಈ ಥರ ಬರೆದೆ ನಾನು, ಗೊತ್ತಾಯ್ತಲ್ಲ. ಸೊ ಫ್ರಮ್ ದ ಫಿಗರ್ ನೋಡ್ಕೊಂಡೆ ಬರಿತಾ ಹೋಗಬೇಕು. ಓ ಎಸ್ ಬೈ ಓ ಆರ್. ವಾಟ್ ಇಸ್ ಓ ಎಸ್ ಬೈ ಓ ಆರ್ ಇಸ್ ಕಾಸ್ ಎಕ್ಸ್. ಓ ಆರ್ ಬೈ ಒ ಪಿ ಅಂದ್ರೆ ಏನು ಕಾಸ್ ವೈ. ಎಲ್ ಆರ್ ಬೈ ಪಿ ಆರ್ ಅಂದ್ರೆ ಏನು ಸೈನ್ ಎಕ್ಸ್. ಪಿ ಆರ್ ಬೈ ಒ ಪಿ ಅಂದ್ರೆ ಏನು ಸೈನ್ ವೈ. ಅಂದರೆ ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಇಸ್ ಕ್ಲಿಯರ್. ಸೊ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಅದಿಷ್ಟೇ. ಓಕೆನಾ. ಈ ಫಿಗರು ಇಷ್ಟು ಡೆರಿವೇಷನ್ ಬರೆದ್ರೆ ಸಾಕು ಸರ್, ನಾನು ಇವೆಲ್ಲ ಬರಿತೀನಿ ಅಂದರೆ ಬರಿಬೋದು. ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಯಾರೋ ಮಾರ್ಕ್ ಇಲ್ಲೆಲ್ಲ ಬರೆದಿದ್ದೀನಿ. ನೀವು ಕೂಡ ಹಿಂಗೆ ಈ ಥರ ಬರೆಯೋಕೆ ಹೋಗಬೇಡಿ, ನೀಟಾಗೆ ನೀವು ಬರಿತಾ ಹೋಗಿ. ಓಕೆನಾ. ಇಸ್ ಕ್ಲಿಯರ್. ಅರ್ಥ ಆಯ್ತಾ. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ. ಓಕೆನಾ. ಇನ್ನೊಂದು ಸರಿ ಹೇಳ್ತಾ ಹೋಗ್ತೀನಿ, ಜಸ್ಟ್ ಲಿಸನ್ ಹಿಯರ್. ಸೊ ದಿಸ್ ಈಸ್ ಅ ಫಿಗರ್ ನೋಡಿಲಿ. ದಿಸ್ ಇಸ್ ಎಕ್ಸ್ ಆ್ಯಂಗಲ್, ದಿಸ್ ಇಸ್ ವೈ ಆ್ಯಂಗಲ್. ಇವೆರಡು ಸೇರಿಸಿದ್ರೆ ಎಕ್ಸ್ ಪ್ಲಸ್ ವೈ ಆ್ಯಂಗಲ್. 3 ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ. ಪಿ ಕ್ಯೂ ಪರ್ಪೆಂಡಿಕ್ಯುಲರ್, ಆರ್ ಎಸ್ ಪರ್ಪೆಂಡಿಕ್ಯುಲರ್, ಆರ್ ಎಲ್ ಪರ್ಪೆಂಡಿಕ್ಯುಲರ್. ಇವಾಗ ಸೊ ಇದು ಎಕ್ಸ್ ಆ್ಯಂಗಲ್ ಆದರೆ ಇದೇನಾಗುತ್ತೆ 90 ಮೈನಸ್ ಎಕ್ಸ್ ಆಗುತ್ತೆ. ಇದು 90 ಮೈನಸ್ ಎಕ್ಸ್ ಆದರೆ ಇದೇನಾಗುತ್ತೆ ಎಕ್ಸ್. ಇದು ಎಕ್ಸ್ ಆದರೆ 90 ಮೈನಸ್ ಎಕ್ಸ್, ಇದು 90 ಮೈನಸ್ ಎಕ್ಸ್ ಇದ್ದರೆ ಇದು ಎಕ್ಸ್. ಸೊ ಫ್ರಮ್ ದ ಟ್ರಯಾಂಗಲ್ ಒ ಪಿ ಕ್ಯೂ ಕಾಸ್ ಎಕ್ಸ್ ಪ್ಲಸ್ ವೈ ಏನಾಗ್ತದೆ ಅಡ್ಜಸೆಂಟ್ ಬೈ ಹೈಪಾಟಿನಸ್. ಫಾರ್ ದಿಸ್ ಒ ಪಿ ಕ್ಯೂಗೆ ನಾನು ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ. ಆಪೋಸಿಟ್ ಸೈಡ್ ಏನಾಗ್ತದೆ ಪಿ ಕ್ಯೂ. ಓಕೆನಾ. ಅಡ್ಜಸೆಂಟ್ ಸೈಡ್ ಏನಾಗುತ್ತೆ ಒ ಕ್ಯೂ. ಹೈಪಾಟಿನಸ್ ಏನಾಗ್ತದೆ ಒ ಪಿ. ಅಂದರೆ ಅಡ್ಜಸೆಂಟ್ ಬೈ ಹೈಪಾಟಿನಸ್ ಅಂದರೆ ಒ ಕ್ಯೂ ಬೈ ಒ ಪಿ. ನಾವು ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟಿನಸ್ ಆದಮೇಲೆ ಒ ಕ್ಯೂನ ಏನಂತ ಬರೀತೀರಾ ಒ ಎಸ್ ಮೈನಸ್ ಕ್ಯೂ ಎಸ್. ಈ ಒ ಪಿನ ಏನು ಮಾಡ್ತೀರಾ ಡಿವೈಡ್ ದ ಒ ಪಿ ಟು ಇಂಡಿವಿಜುವಲ್ ಟರ್ಮ್. ಸೊ ಒ ಎಸ್ ಬೈ ಒ ಪಿ ಮೈನಸ್ ಕ್ಯೂ ಎಸ್ ಇಸ್ ರಿಟರ್ನ್ ಆಸ್ ಎಲ್ ಆರ್. ನಾವು ಒ ಎಸ್ ಆ್ಯಂಡ್ ಒ ಪಿ ಜಾಯಿನ್ ಆಗೋದಲ್ಲಿ ಒ ಆರ್ ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ದೀನಿ. ಆ್ಯಂಡ್ ಎಲ್ ಆರ್ ಮತ್ತು ಒ ಪಿನ ಜಾಯಿನ್ ಮಾಡೋದು ಅದು ಪಿ ಆರ್, ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ದೀನಿ. ಸೊ ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸರಿನಾ. ಇದು ಯಾವ ಥರ ಬಂತು ಅಂತ ನಾನು ಈ ಥರ ಎಲ್ಲ ನಿಮಗೆ ಇದು ಮಾಡ್ತಾ ಹೋಗಿದ್ದೀನಿ. ಸರಿನಾ. ಇಡೀ ಕ್ಲಾಸ್ ನಾವು ಇದೊಂದೇ ಡಿರೈವೇಷನ್ ಮಾಡಿರೋದು. ನಿಮ್ಗೆ ಗೊತ್ತಾಗಲ್ಲ ಅಂದರೆ ಪದೇ ನೋಡ್ತಾ ಹೋಗಿ. ಸರಿನಾ. ವೆರಿ ಇಂಪಾರ್ಟೆಂಟ್ ಡಿರೈವೇಷನ್. ಡೆಫಿನೆಟ್ಲಿ ದೇ ವಿಲ್ ಲಾಸ್ಟ್ ಫಾರ್ 6 ಮಾರ್ಕ್ಸ್. ಸೊ ಅಕಸ್ಮಾತ್ ಈ ಡಿರೈವೇಷನ್ ನಿಮಗೆ ಕನ್ಫ್ಯೂಷನ್ ಆದರೆ ಸೊ ಒನ್ಸ್ ಅಗೇನ್ ವಿ ವಿಲ್ ರಿಪೀಟ್. ಓಕೆನಾ. ಸೊ ಮತ್ತಿನ್ನೊಂದು ಸರಿ ರಿಪೀಟ್ ಮಾಡೋಣ.